ಈ ನಾಯಿ ಸತೀಶ್ ಏನು ಮಾಡತ್ತಾನಪ್ಪ ಅಂದ್ರೆ ಪಾಯ್ಕಾನಿ ನೋಡ್ರಿ, ಸ್ವಂತ ಪಾಯ್ಕಾನಿನ ಕೈ ಹಾಕಿ ತೊಳಿತಾನೆ ನೋಡ್ರಿ. ಇದು ಎಂಥ ಸ್ಥಿತಿ ನೋಡ್ರಿ. ಒಂದು ಇಂಟ್ರ್ಯೂ ಐತ್ರಿ, ನೋಡ್ಕೊಂಬರ್ರಿ ಅದನ್ನ. ನೀವು ವ್ಯಕ್ತಿ ನಿಜವಾಗ್ಲೂ ಆರ್ಪಿಕ್ ಅದೊಂದು ಲಿಕ್ವಿಡ್ ಹಾಕೊಂಡು ಆ ಕಮೋಡ್ಗೆ ಹಾಕಿ ತಿಕ್ಕಿ ಒಳಗೂ ತಿಕ್ತೀನಿ ಅಂತ ಹೇಳ್ತೀರಾ. ಆಮೇಲೆ ಇನ್ನೊಂದು ಹೇಳ್ತೀರಾ, ಸರ್ ಬೇಕಾದ್ರೆ ನಿಮ್ ಮನೆಗೂ ಬಂದು ನಿಮ್ದು ತಿಕ್ತೀನಿ, ಎಷ್ಟ್ ಜನ ಹೋಗಿದ್ರು ಪರವಾಗಿಲ್ಲ, ಆಫೀಸ್ ಫುಲ್ ಗಲೀಜಿದೆ ಮೇಲ್ಗಡೆ ನಿಮ್ಗೆ ಅದು ಅಸಹ್ಯಕ್ಕೆ ಸಾಧ್ಯ ಇಲ್ವಾ? ಅದು ನಿಮ್ ಬ್ರೈನ್ ಅಲ್ಲೇ ಹೆಂಗೆ ಅಸಹ್ಯ ಅನ್ನೋದು ಇಲ್ವಾ? ಇಲ್ಲ, ನಾನು ಒಂದೇ ಒಂದು ಹೇಳ್ಬಿಡ್ತೀನಿ. ಒಳ್ಳೆ ಅಪ್ಪ ಅಮ್ಮನ್ ಹುಟ್ಟಿದವರಾದ್ರೆ ಅವ್ರಿಗೆ ಅಪ್ಪ ಅಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಈಗ ಸರ್ ನಾನು ನಿಮ್ನ ಒಂದು ಕ್ವಶನ್ ಕೇಳ್ಬೇಕು ಅಂದ್ರೆ, ಸರ್ ಡೌನ್ ಟು ಅರ್ತ್ ನಾವು ಇದೀವಿ, ನಾವು ಡೌನ್ ಟು ಅರ್ತೆ. ಬಟ್ ಆದ್ರೆ ನೀವು ಡೌನ್ಗೆ ಡೌನ್ ಅರ್ತು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಸರಿ ಆಯ್ತು, ನಿಮ್ಮನೆ ಬಾತ್ರೂಮು ನೀವ್ ಹೇಳಿದ್ರಿ ನಮ್ಮ ಅಪ್ಪ ಅಮ್ಮ ಸಂಸ್ಕೃತಿ ಹೇಳ್ಕೊಟ್ಟವ್ರೆ. ಸರ್ ನಮ್ಮ ಅಪ್ಪ ಅಮ್ಮ ಬೇರೆಯವ್ರ ಬಾತ್ರೂಮ್ ತೊಳಿ ಅಂತ ಹೇಳ್ಕೊಟ್ಟಿಲ್ಲ ಸರ್. ಇವಾಗ ಆಯ್ತು, ನಿಮ್ಮನೆ ನೀವು ಬಾತ್ರೂಮ್ ತೊಳೆದ್ರಿ, ಕೈಯಲ್ಲಿ ತೊಳೆದ್ರಿ, ಓಕೆ. ಬಟ್ ನೀವೊಂದು ಹೇಳ್ತೀರಾ, ಒಂದು ಇದ್ರಲ್ಲಿ ನೋಡಿದ್ರೆ ನಾನು ಕಂಡವ್ರ ಮನೆಗೆ ಹೋಗಿನೂ ಬೇಕಾದ್ರೆ ಕೈಯಲ್ಲಿ ಹಾಕಿ ತೊಳಿತೀನಿ. ಸರಿ, ನಿಮ್ಮ ಆಫೀಸ್ ತೊಳೆದು ಹೋಗ್ತೀನಿ, ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ. ತಮಾಷೆಗೆ ಹೇಳ್ತಾ ಇಲ್ಲ ಸರ್, ಏನ್ ಹೇಳಿದ್ರು ನಿಜ. ಕರೆಕ್ಟ್. ಆಮೇಲೆ ನಾನು ಡ್ರಾಮಾ ಆಡೋ ಗಿರಾಕಿ ಅಲ್ಲ. ಆಮೇಲೆ ಇಲ್ಲಿ ಎಷ್ಟು ಜನ ಬಂದಿರ್ತಾರೆ, ಎಷ್ಟು ಗಲೀಜಾಗಿದೆ, ನೀವು ಕ್ಲೀನೇ ಮಾಡ್ತಿಲ್ಲ, ಕರ್ರು ಚೇಂಜ್ ಬಿಟ್ಟು. ನಾಳೆ ಯಾರು ಇವ್ರ ಆಫೀಸಿಗೆ ಬನ್ನಿ, ಬೆಳ್ಳಗಿರುತ್ತೆ. ನಾನು ಇವತ್ತು ಇವ್ರು ಬೇಡ ಅಂದ್ರೂ ನಾನೇ ಹುಚ್ಚ ಹೆಂಗ್ ಹೋಗ್ಬಿಟ್ಟು ಕ್ಲೀನ್ ಮಾಡಿ ಬರ್ತೀನಿ. ಅಂತಿಂತಾಗಂಡು ನಾನಲ್ಲ ಟೆಂಟೇಣಿ, ನನ್ನಂಗೆ ತೊಳೆಯೋರು ಯಾರು ಇಲ್ಲ ಟೆಂಟೇಣಿ. ಈ ನಾಯಿ ಸತೀಶ ಪಾಯ್ಕಾನಿ ಒಳಗೆ ಕೈ ಹಾಕಿ ಕೆಟ್ಟ ಹೊಲಸೆಲ್ಲ ತೊಳೆದು ಇದನ್ನು ಮಾಡ್ತಾನೋ. ಇದ್ರ ಬಗ್ಗೆ ರಜತ್ ಅವರು ಒಂದು ಕ್ಲಾಸ್ ತೊಗೊಂಡಾರು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಒಂದು ನೆಕ್ಸ್ಟ್ ವಿಡಿಯೋ ಸಿಗೋನು. ಈ ನಾಯಿ ಸತೀಶ್ ಹಾಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.